ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನ ದಾಫ್ ಯೂಟ್ಯೂಬ್ ಚಾನಲ್. ಸಮಸ್ತ ನಾಡ ಜನತೆಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ನೋಡ್ರಿ ಟೈಮ್ 4 ಗಂಟೆ ಆತ್ರಿ. ಇವಾಗ ನಾವು ಅಲ್ಲಿ ಬಟ್ಟೆ ತೊಂಬರಕ್ಕೆ ಅಂಗಡಿಗೆ ಹೊಂಟಿವ್ರಿ. ನಾವು ಅಂದ್ರೆ ಸೀರೆ ಅಷ್ಟೇ ರೀ. ಸೀರೆ ನೋಡೋಣ್ರಿ ಅಲ್ಲಿ ಹೋದ್ಮೇಲೆ ಎಂಥವದವೋ ಏನೋ ನಮ್ಮ ಹುಬ್ಳಿಕಿನ್ನ ಇಲ್ಲಿ ಹೆಂಗೆ ಸಿಗ್ತಾವೋ ಅಂಥೇಳಿ ನೋಡೋಣ್ರಿ. ಅಲ್ಲಿ ಹೋದ್ಮೇಲೆ ಅಂಗಡಿಗೆ ಒಮ್ಮೆ ಚಾಯ್ಸ್ ಮಾಡೋಣಂತ್ರಿ ಆ ಸೀರೆ ತೊಗೊಳತ್ತೀನಿ ಏನಂತೇಳಿ. ಫಸ್ಟ್ ಹೋಗನ್ರಿ, ಇವಾಗ ಹೋಗಿ ತೊಗೊಂಬರನ್ರಿ. ನಾವಂತ್ರಿ ಸೀರೆ ಅಂಗಡಿಗೆ ಬಂದೀವ್ರಿ. ಇಲ್ಲೆಲ್ಲ ಥರ ಸೀರೆ ಹಾಕ್ಯಾರಿ. ನಮಗೆ ಯಾವ ಥರ ಸೀರೆ ಬೇಕು ಅಂತ ಆ ಥರ ತೆಗೆದು ತೋರಿಸ್ತಾರೆ ಅವ್ರು. ನೋಡನ್ರಿ, ನಮ್ಮ ಮಾಮಿ ನೋಡತ್ತಾಳ. ತಡಿ ನೋಡಕತ್ತೇವೆ. ತಡಿ. ಇವು ದಿನ ಉಡೋನಲ್ಲ ಮೆತ್ತನು ಇವು ಸೀರೆ. ನಮ್ಮ ಹುಬ್ಳ್ಯಾಗ ಸೀರೆ ನೋಡಿ ಇಲ್ಲಿ ಯಾವ ನಮಗೆ ಮನಸ್ಸಿಗೆ ಬರೋದಿಲ್ಲ ನೋಡಿ. ನೋಡಿ ಸೇಲ್ಗಳೊಳಗೆ ಅಂಗಡಿ ಒಳಗೆ ತೊಗೊಂಡು ನೋಡು. ಇವಾಗಂತ ನೋಡ್ರಿ ನಾವು ಸೀರೆ ತೊಗೊಂಡು ಹೊಂಟಿವ್ರಿ ಮನೆಗೆ. ಬಂದಿದ್ದು ತಡ ಆಗಲಿಲ್ಲ. ಇಲ್ಲಿ ಭಾಳ ಆರ್ಸಕ್ಕೂ ನಮ್ಗೆ ಆಗಲಿಲ್ಲ. ಯಾಕಂದ್ರೆ ನಮ್ಮ ಹುಬ್ಳಿ ಒಳಗೆ ಅದ ಹೇಳ್ತೀವಲ್ರಿ, ಅಲ್ಲೆಲ್ಲ ನೋಡಿ ನಮ್ಗೆ ಯಾವ ಮನ್ಸಿಗಿನ ಬರೋದಿಲ್ಲ. ಸುಮ್ಮನೆ ಒಂದು ಮೈಸೂರು ಸಿಲ್ಕಿಗೆ ಅದ ಟ್ರೆಂಡ್ ಐತಲ್ರಿ, ಅದ್ರೊಳಗೆ ಒಂದು ಸೀರೆ ಮನ್ಸಿಗೆ ಬಂತು ತೊಗೊಂಡು ಹೊಂಟಿವಿ. ನಾಳೆ ದಸರಾ ಒಂದು ಫುಲ್ಲ ರಶ್ ಐತ್ರಿಪ್ಪ. ರೋಡ್ ಅಂತೂ ಸಿಕ್ಕಾಪಟ್ಟೆ ಅಂದೇನ್ರಿ. ಈ ದಸರಾ ದೀಪಾವಳಿ ಬಂತಂತ ಹೇಳಿದ್ರೆ ರೋಡ್, ಆಮೇಲೆ ಅರ್ವಿ ಅಂಗಡಿ ರಶ್ ಫುಲ್ಲ ರಶ್. ಅಲ್ಲ ಬರತ್ ನಂಗಡ ಚಲೋ ಐತಲ್ಲ. ಇದು ಅದ ಮೈಸೂರು ಸಿಲ್ಕ್ ಚೆನ್ನಾಗೈತೆ. ಅದು ಇದು ಮಾಡೋದನ್ನ ತಡಿ. ಚೆನ್ನಾಗತ್ತಲ್ಲ ಕಲರ್. ರಾತ್ರಿ ಊಟಕ್ಕೆ ಈಗ ನಮ್ಮ ಸಾನಿಯಾ ಪ್ರಿಪ್ರೇಷನ್ ಮಾಡಾಕತ್ತಾಳ್ರಿ. ಇವತ್ತು ಹಾಕಿದೈತ್ರಿ ಪಾಳೆ ಮಾಡೋದು. ಏನು ಮಾಡ್ತಿ? ನನಗೆ ಒಂದೇ ಮಾಡಕ್ಕೆ ಬರ್ತೈತಿ. ಈಗ ಸ್ಪೆಷಲ್ ಊಟ ಮಾಡೋದಕ್ಕಂದ್ರೆ ಪಲಾವ್ ಅಷ್ಟೇ. ಅದನ್ನ ಮಾಡತ್ತೀನಿ. ಅದು ಮಾಡತ್ತೇನು ಈಗ? ಚಾ ಮಾಡಂತ ಹೇಳಿದ್ರ, ಅದಕ್ಕೆ ಮಾಡತ್ತೀನಿ. ಇವು ಅಂತ ಇಂಥ ಸೀರೆ ಹೆಂಗೆ ಕಾಣಕತ್ತೈತಿ? ಸೂಪರ್ ನೋಡ್ರಿ. ಇದು ಸೀರೆ ನಮ್ಮ ಮಾಮ ಕೊಡ್ಸ್ಯಾರ್ರಿ ಇವತ್ತು. ಇದು ಕೊಡ್ಸೋಕೆ ಕಾರಣ ಏನಂತ ಹೇಳಿದ್ರೆ, ನಮ್ಮ ಮಾಮವರು ಒಂದು ಸೈಟ್ ತೊಗೊಂಡಾರ್ರಿ. ಆ ಖುಷಿಗೋಸ್ಕರ ನನಗೆ ಇವತ್ತು ಸೀರೆ ತೊಗೊಂಬಂದು ಕಂಡ ಪೂಜೆ ಐತಿ ಇವತ್ತು ಅಂಥೇಳಿ ಉಡಕ್ಕೆ ಹಾಕಿ ನಾಳೆ ಊರಿಗೆ ಹೋಗಂತೆ ಅಂತೇಳಿ ಅದ್ರ ಸಂಬಂಧ ಇವತ್ತು ಉಳಿಸ್ಕೊಂಡಿದ್ದೆ ರೀ. ನಮ್ಮ ಮಾಮಿ ಹೋಗಿ ಸಂಜೆ ಮುಂದೆ ಕೊಡಿಸ್ಕೊಂಬಂದ್ರಿ ಸೀರೆ. ನಾನು ನಿನಗೆ ಎಂಥದ್ದು ಬೇಕು ನೋಡೋ ಅಂತ ತೊಗೊ ಅಂತೇಳಿ ನನಗೆ ಇದು ಇಷ್ಟ ಆಯ್ತು, ನಾ ತೊಗೊಂಡೆ ರೀ. ಈಗ ಉಡಕ್ಕೆ ಹಾಕಬೇಕು ಅಂತಂದೇಳಿ ಎಲ್ಲ ತಯಾರಿ ಮಾಡ್ಕೊಂಡು ಕುಂತಾರ. ನಮ್ಮ ಮಾಮೂ ಬರ್ಲ್ತಾಡ್ರಿ ಅಂತೇಳಿ ಕುತ್ಕೊಂಡಿ ನಾನು. ನೋಡ್ರಿ ಫೈನಲಿ ಸುಮಂದ್ರ ಮಾಮೂ ಬರ್ಲಿ ಅಂತ ಹೇಳಿ ವೇಟ್ ಮಾಡ್ತಿದ್ವಿ ನಾವು. ಬಂದ್ರ ಅವ್ರೆ? ಬಂದ್ರೆ ಮತ್ತೆ ಹೂ ತೊಗೊಂಬಂದ್ರು. ಹೆಂಗೆ ಮಾರಂತು? 100 ರೂಪಾಯಿ ಒಂದು ಮಾರ ಅಂತ. 100 ರೂಪಾಯಿ ನೋಡ್ರಿ. ನಾನು ಒಂದು ಸ್ವಲ್ಪ ಕೊಟ್ಟಣ ಮಾಮಿ, ಅಕ್ಕಿಗೆ ಒಂದು ಸ್ವಲ್ಪ ಹಾಕೊಂಡಿ. ಅದ ಒಂದು ಮಾರ ಅದಾವ. ಇವತ್ತು ಹಬ್ಬ ಅಲ್ರಿ, ಅದಕ್ಕೆ ಪೂಜೆ ಅಲ್ಲ ಇವತ್ತೆ. ಹಿಂಗಾಗಿ ಹೂವು ತುಟ್ಟಿ ಇರ್ಬೇಕು.
ಸಾನಿಯಾ ಏನು ಫಲ ಮಾಡಿದಿ? ಹಾಂ ರೀ ಮಿಂಚಿಂಗು ಹ್ಞೂ ರೀ ಫುಲ್ ಮಿಂಚಿಂಗ್ ರೀ. ಮಿಂಚಿಂಗ್ ಆಯ್ದ ಪೂಜೆ ಮಿಂಚಿಂಗ್ ಭಾಳ ವರ್ಷದ ಆಸೆ ಆಯ್ದ ಪೂಜೆ ಶಿವಕ ನನಗೆ ನಮ್ಮಮ್ಮ ಕರೆದ್ಲಪ್ಪ ನನಗೆ ಕರ್ಕೊಂಡು ಹೋಗಿಲ್ಲ ನಾಳೆ ಬೆಳಿಗ್ಗೆ 5 ಗಂಟೆ ಬಸ್ ಐತಲ್ಲ ಅದಕ್ಕೆ ಹೊಂಟೀವಿ ನಾವು. ಅವರು ಇವತ್ತು ಕಂಡ ಪೂಜೆ ಇತ್ತಲ್ಲ ಇದು ಸೀರೆ ತಗೊಂಡು ಉಡಕ್ಕೆ ಹಾಕಿಲ್ಲ ಅದಕ್ಕೆ ಎಲ್ಲರಿಗೂ ಹೇಳ್ಬಿಟ್ರೆ ಮತ್ತು ಮಕ್ಕಂದಿರ್ತೀರ ನೀವು. ವಾವ್ ಪಲಾವೇನ ಮಸ್ತ್ ಮಾಡ್ಯಾವ ಸಾನಿಯಾ. ಹ್ಞೂ ನೋಡಕ್ಕೆ ಮಾತ್ರ ಮಸ್ತ್ ಆಗೈತಿ. ಹಂಗೆ ಟೇಸ್ಟಿ ಮಾಡ್ತಾಳೆ ಆಕಿ. ನಮ್ಮ ಮನ್ಯಾಗ ಅಕ್ಕಿನ ಮಾಡ್ತಾವಲ್ಲ ಪಲಾವ್ ಇದ್ರೆ. ನೋಡೋಣ ಸಾನಿಯಾ ಹೆಂಗೆ ಮಾಡಿ ಅಂತೇಳಿ ನೋಡೋಣ. ಟೇಸ್ಟ್ ನೋಡಕ್ಕಂತೂ ಮಸ್ತ್ ಆಗೈತಿ. ಚಟ್ನಿ ಒಳಗೆ ಉಳ್ಳಾಗಡ್ಡಿ ಮಿಸ್ಸಿಂಗ್ ಆಗ್ಯಾವಲ್ಲ ಯಾಕೆ ಹಾಕಿದ್ರೆ ಚಟ್ನಿ ಒಳಗೆ ಮಸ್ತ್ ಅನ್ಸುತ್ತದೆ. ಫುಲ್ ಟೇಸ್ಟ್ ಆಗ್ತದೆ. ನೋಡ್ರಿ ಟೈಮ್ 5 ಗಂಟೆ ಆತ್ರಿಪ್ಪ. ನಾವು ಹೊಂಟೀವ್ರಿ ಊರಿಗೆ. ಒಮ್ಮೆ ಹೋಗಿ ಬರ್ತಿತ್ತವ ನವಾಜ್ ಹೇಳಿ ನವಾಜ್ ಮಕ್ಕೊಂಡ ನಿನ್ನ ಬರ್ತಿತ್ತವ. ಇಲ್ಲಿ ನೋಡ್ರಿ ಈಗ ನಾವು ಬಸ್ ಸ್ಟ್ಯಾಂಡಿಗೆ ಬಂದಿರಿ. ಬಸ್ ಸ್ಟ್ಯಾಂಡ್ ಒಳಗೆ ಅಂತ ಫುಲ್ ಖಾಲಿ ರೀ. ಮಮ್ಮಿ ಬಸ್ ಸ್ಟ್ಯಾಂಡ್ ಎಲ್ಲ ಪೂರ ಖಾಲಿ ಆಗೈತಿ. ನೋಡ್ರಿಪ್ಪ ನಿನ್ನ ರಾತ ನಮ್ಮ ತಮ್ಮನ ಬಿದ್ದ ಬಿಟ್ಟಲ್ರಿ ಹೆಂಗೆ ಮಾಡ್ಕೊಂಬಿಟ್ಟ ಎಲ್ಲ ಹಣೆ ಬಂದ್ರಿಪ್ಪ. ನಮ್ಮ ಗದಗ ಬಸ್ ಡೈರೆಕ್ಟ್ ಗದಗ ಐತ್ರಿ. ಗದಗ್ಲಿಂತ್ರ ಅಲ್ಲಿ ಹುಬ್ಳಿಗೆ ಬಸ್ ಜಗ್ಗ ಇರ್ತಾವೆ. ಹೋಗ್ಬನ್ರಿ ಇವಾಗ.
ನಾವು ಗದಗ ಬಸ್ ಸ್ಟ್ಯಾಂಡ್ ಒಳಗೆ ಅದೇ ನೋಡ್ರಿ. ಇದು ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗಿಲ್ರಿ, ಇಲ್ಲ ಹೊಸ ಬಸ್ ಸ್ಟ್ಯಾಂಡ್ ಒಳಗೆ ನಿಂತತ್ರಿ. ಹುಬ್ಳಿ ಬಸ್ ಸಿಕ್ಕೈತ್ರಿ ಆಲ್ರೆಡಿ. ಈಗ ಹುಬ್ಳಿ ಬಸ್ ಸ್ಟ್ಯಾಂಡ್ ಇದು ಹುಬ್ಳಿ ಬಸ್ ಒಳಗೆ ಕುತ್ಕೊಂಡ್ರಿ ನಾವು. ಇವತ್ತೇನ್ರಿಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಯೊಳಗೆ ಗಾಡಿ ಮಾಡ್ತಾಯಿದ್ವಿ. ಸೊ ಹಿಂಗಾಗಿ ನಮ್ಮವ್ರು ನಿನ್ನೆ ಫೋನ್ ಅಂತ ಹೇಳಿದ್ರೆ ಮಧ್ಯಾಹ್ನ ಗಾಡಿ ಮಾಡಾಗುತ್ತೆ ಲಘು ಬರ್ರಿ ಅಂತೇಳಿ. ಹಿಂಗಾಗಿ ನಾವು ಬೆಳಿಗ್ಗೆ 4:00 ಎದ್ದು ಅಂತ ಬಸ್ ಹಿಡಿದು ಬರ್ಬೇಕಂತ ಹೇಳಿದ್ರೆ ಕರೆಕ್ಟಲ್ಲಿಂದ 6 ಗಂಟೆಗೆ ಬಸ್ ಇದ್ರಿ. ಅಂದರೆ ಗದಗಿರುತ್ತೆ. ಗದಗ ನಂತರ ಮತ್ತು ನಾವು ಹುಬ್ಳಿಗೆ ಬಂದ್ವಿ. ಸೊ ಇಲ್ಲಿ ಮಟ್ಟ ಬಂದು ಮುಟ್ಟಬೇಕಂತ ಹೇಳಿದ್ರೆ ಟೈಮು 9 ನೋಡ್ರಿ. ನೋಡ್ರಿ ತಮ್ಮನ ಮಕ್ಕ ಹೆಂಗಾಗೈತಿ. ಕಾಲು ತಗೊಬಸ್ತಾನೆ. ಇದು ನೋಡ್ರಿ ಸ್ಟಿಕರ್ ಇದೆ ಅದಲ್ಲ ಸ್ಟಿಕರ್ ಅಲ್ಲದ ಲಗಾಟಿ ಮಾಡಿ ನಾನೇ ಬಿದ್ದೇನಿ ಎಲ್ಲಿ ನಮ್ಮ ಊರಾಗ ಅಲ್ಲೇ ಇಲ್ಲ ಅದು ಬಿದ್ದಿ ನೀನೆ ನೋಡ್ರಿ ತಮ್ಮನ ಲಗಾಟಿ ಹೊಡಿತಾರೆ. ಸ್ವಲ್ಪ ಜಸ್ಟ್ ಭಾಳ ಮಿಸ್ ಆಗಿದೆ ನೋಡ್ರಿ, ಜಸ್ಟ್ ಮಿಸ್ ಆಗೈತಿ. ಹಿಂಗಾಗಿ ಮುಗಿದ ಮೇಲೆ ಒಂದು ಸ್ಟಿಕರ್, ಹಣಿ ಮೇಲೆ ಒಂದು ಸ್ಟಿಕರ್. ಸ್ಟಿಕರ್ ಅಲ್ಲ ಪಪ್ಪ ಅದ ದಾಡಿ ನೋಡಿದ್ರೆ ನಮ್ಗೆ ಬೈತಾರ್ರಿ. ಇಲ್ಲ ಇಲ್ಲ ಅದ್ರ ಮೇಲೆ ತಪ್ಪು ಕೊಡ್ತಾರೆ. ತಮ್ಮನ್ನ ಎಷ್ಟಾಗದ ನೋಡಿಕಿ ಹೆಂಗೆ ಮಾಡ್ಕೊಂಡ್ರ ಅಂತ. ಊರಿಗೆ ಹೋಗ್ಬಂದು ಎಲ್ಲ ಇಲ್ಲಿ ಕುರ್ಚಿ ಗಿರ್ಚಿ ಎಲ್ಲವನ್ನ ಇಲ್ಲಿ ಒಳಗಿಟ್ಟು ಹೋಗಿದ್ದೀವಿ ನಾವು. ಈಗ ಏನಂತ ಹೇಳಿದ್ರೆ ಅವು ಅರಿಬಿನೂ ಸ್ವಲ್ಪ ಹಸಿ ಇದ್ದರು, ಎಲ್ಲ ಕಿಟಕಿ ಮೇಲೆ ಹಾಕೋಗಿದ್ದೆ. ಮತ್ತು ಮಳೆ ಅಂತೂ ಬಿಟ್ಟ ಇಲ್ಲ ಅಂತ್ರಿ. ಇಲ್ಲಿ ತಂಪು ಅಂದ್ರೆ ತಂಪು, ಮತ್ತಷ್ಟು ತಂಪಾಗ್ಬಿಟ್ಟವು. ಅದಕ್ಕೆ ಸಾನೆ ಎಲ್ಲ ಹೊರಗೆ ಹಾಕಕತ್ತಾಳ್ರಿ ಅರ್ಬಿನ. ಸಾನೆ ಕ್ಲಿಪ್ ಹಾಕವಕ್ಕೆ ಬೀಳ್ತಾವ ನೋಡ. ಇವನ್ನೆಲ್ಲ ಈಗ ಹೊರಗಿಟ್ಟು ಸ್ವಲ್ಪ ಕಸ ಅದನ್ನೆಲ್ಲ ಹೊಡೆದನ್ನೆಲ್ಲ ಒರೆಸಿ ಹೋಗೋಣ್ರಿ ಈಗ ಅಮ್ಮಾರ ಮನೆ ಕಡೆ. ಅವು ಕ್ಲಿಪ್ ಹಾಕಿ ಬೀಳ್ತಾವ ನೋಡು ಅರ್ಬಿ. ಮಮ್ಮಿ ಓಮ್ ನೀ ಅಂತೂ ಅಲ್ಲಿಂದ ಬರೋವಾಗ ಒಟ್ಟ ಒಂದ್ಸದನು ಖಾಲಿ ಕೈಲೇ ಬಂದಿಲ್ಲ. ಅವತ್ತು ಏನೇನಾರು ತೊಗೊಂಡು ಬಂದಿರ್ತಿ. ನಾ ಬರ್ತೀನಿ ಅಂದ್ರೆ ಅವ್ರು ಕಳ್ಸಂಗಿಲ್ಲ ಹಂಗೆ. ಚಾಚಾ ನೀನು ಮಾರ್ಕೆಟಿಗೆ ಹೋಗಿದ್ರಲ್ಲ, ಅಲ್ಲಿ ಹೋದ ತಕ್ಷಣ ಇಲ್ಲಿನ ಮತ್ತು ನಾವು ಏನು ಸಂತಿನ ಮಾಡಿದ್ದಿಲ್ಲ. ಅದಕ್ಕೆ ಅಲ್ಲಿ ಹೋದ ತಕ್ಷಣ ನಾನು ಇವತ್ತು ಗುರುವಾರ ಅಂತ ಗೊತ್ತೂ ಇದ್ದಿದ್ದಿಲ್ಲ ನನಗೆ. ಇದೇ ಹಂಗಾಗಿ ಚಾಚಾ ಏನಂದ್ರೆ ಇವನ್ನ ತೊಗೊಂಡು ಹೋಗ್ಬಿಡುವ, ಮತ್ತು ಅಲ್ಲಿ ಹೋದ್ಮೇಲೆ ಮತ್ತೇನು ಇದನ್ನು ಮಾಡ್ಕೊತ ಕುಂದಿರ್ತಿ ಅಂತೇಳಿ ಒಂದು ಮೆಣಸಿನ್ಕಾಯಿ ಟಮಾಟೆ ಹಣ್ಣು ಅವೆಲ್ಲ ಸಂತಿ ಮಾಡ್ಕೊಂಬಂದಿದ್ರು ನಿನ್ನೆ. ಕೊಟ್ಟು ಕಳ್ಸಿದ್ರು ಅವನ್ನ. ಮತ್ತು ಇದ್ರಾಗ ಏನೈತಿ ಇನ್ನೂ ಅರ್ಧ ಚೀಲ ಹಂಗೈತಲ್ಲ ಅದು. ಅದ್ರೊಳಗೆ ಪುಟಾಣಿ, ಮಸಾಲೆ ಐಟಮ್, ಬೆಳ್ಳುಳ್ಳಿ ಹೌದವೆಲ್ಲ. ನೀ ಅಂತೂ ಇಲ್ಲೇ ಬೆಳ್ಳುಳ್ಳಿ ಒಟ್ಟ ತೊಗೊಳೋದೇ ಇಲ್ಲ ಮಮ್ಮಿ ಹೊರಗೆ. ಒಟ್ಟ ತೊಗೊಂಡಿಲ್ಲ ನಾ ಏನು ಮಸಾಲೆ ಐಟಮ್ ಎಲ್ಲ ಚಾಚಾನ ಕೊಟ್ಟು ಕಳ್ಸಾರ. ಅಡಿಕೆ, ಬಡೆ ಸೊಪ್ಪು ಎಲ್ಲಾನ. ಹೌದು. ಬಂದ್ರಿಪ್ಪ ಇಬ್ರು. ಆಕೆ ಒಬ್ಬಾಕಿಲ್ಲದಾಳ. ಹಿರಮ್ ಕಾಯಮ್ಮ सोई अभी तुम्हें कहाँ जा रहे हैं? तुम्हारे नानी घर जा रहे हैं? कहाँ है तुम्हारे नानी घर? यहाँ चाहिए तो क्या दादी घर जा रहे हैं? तुम सोना तू भी दादी घर जा रही है? मम्मी घर जा रही क्या तो? ಮನೆ ಆತಮ್ಮನ ಅಂತ್ರಿ ಇವಾಗ ಅಮ್ಮರ ಮನೆಗೆ ಹೋದ್ರಿ. ಇವಾಗ ನಾವು ರೆಡಿ ಆದ್ವಿ, ನಾವು ಹೊಂಟಿವಿ ರೀ. ಬಂದ ತಕ್ಷಣ ಅವನ್ನೆಲ್ಲ ತೊಗೊಂಬಂದಿದ್ವು ಮಸಾಲೆ ಐಟಮ್, ಆಮೇಲೆ ತರಕಾರಿ ಎಲ್ಲ ಎತ್ತಿಟ್ಟೆ ರೀ. ಎತ್ತಿಟ್ಟು ಫುಲ್ ಮನೆಯೆಲ್ಲ ಧೂಳು ಆಗ್ಬಿಟ್ಟೈತೆ ರೀ. ಹೊರಗೆ ಒಳಗೆಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡೆ ರೀ. ಈಗ ಕ್ಲೀನ್ ಮಾಡ್ಕೊಂಡು ಇವಾಗ ರೆಡಿ ಆದ್ವಿ, ಹೋಗೋಣ್ರಿ. ನಾವು ಇಷ್ಟು ಅರ್ಜೆಂಟ್ ಬರೋಕ್ಕೆ ಕಾರಣ ಏನಂತಂದು ಹೇಳಿದ್ರೆ ಅಮ್ಮರಿಗೆ ಯಾರಿಗೂ ಮಾಡಾಕತ್ತಾರೆ ಅವರು. ಅವಾಗ ಊರಿಗೆ ಹೋಗಿ ಮುಂದೆ ಹೇಳಿ ಕಳಿಸಿದ್ರಿ. ಆಮೇಲೆ ನಿನ್ನೇನು ಮೊನ್ನೆ ಫೋನ್ ಹಚ್ಚಿದ್ರಿ ಬರ್ರಿ ಅಂತಂದು ಹೇಳಿ. ಸೊ ಅದ್ರ ಸಂಬಂಧ ನಿನ್ನೆ ರೆಡಿ ಆಗಿದ್ರು ನಾವು. ನಿನ್ನೆ ಮತ್ತು ಅದು ನಮ್ಮ ಮಾಮೂರ ಮನ್ಯಾಗ ಒಂದು ಕಾರ್ಯಕ್ರಮ ಇತ್ತಲ್ರಿ, ನಮ್ಗೆ ಉಡಕ್ಕೆ ಹಾಕ್ಬೇಕಂತಂದೇಳಿ ಅದೊಂದು ಕಾರ್ಯಕ್ರಮ ಇದ್ದದಕ್ಕೆ ನಮ್ಮ ಮಾಮೂನ ಸಂತೆಗೆ ಹೋಗ್ಬಿಡ್ತಾರೆ ಅವರು. ಆಮೇಲೆ ಬಸ್ ಸ್ಟ್ಯಾಂಡು ದೂರ ಐತ್ರಿ, ಬಿಡೋರು ಯಾರಿಲ್ಲ, ಸುಮ್ಮನೆ ಯಾಕೆ ರಿಸ್ಕ್ ತೊಗೊತೀರಿ. ಬೆಳಗ್ಗೆ ಜಲ್ದಿನ ಡೈರೆಕ್ಟ್ ಬಸ್ ಐತಿ, ಅವಾಗ ಹತ್ತಿಸ್ಬಿಡ್ತೀನಿ. ಅಲ್ಲಿಗೆ 9 ಗಂಟೆ ಅಂದ್ರೆ ನಿಮ್ಮ ಊರಾಗ ಇರ್ತೀರಿ ತೊಗೋರಿ ಅಂತಂದು ಹೇಳಿದ್ರಿ. ಆಯ್ತು ತಗೋ ಅಂತಂದೇಳಿ ನಿನ್ನಿದ್ದೀವ್ರಿಪ್ಪ. ನಿನ್ನಿದ್ದ ಮೇಲೆ ಆಮೇಲೆ ನಮ್ಮ ತಮ್ಮನ ರಾತ್ರಿ ತಲೆ ಹೊಡ್ಕೊಂಬಿಟ್ಲೆ ರೀ ಆಕೆ. ಅದೇ ನಾವು ತಳಗೆ ಕುತ್ಕೊಂಡೀವಿ ರೀ, ಊಟ ಮಾಡಿ ನಮ್ಮ ಜೋಡಿನ ಕುತ್ಕೊಂಡೇಳಿ ಒಂದು 5 ನಿಮಿಷ ಆಯ್ತು ನೋಡ್ರಿ. ಆಕೆ ನಂಗೆ ಬಿಟ್ಟು ಎದ್ದು ಹೋದ್ಲು ರೀ. ಎದ್ದು ಹೋದಕಿನ್ನ ಅದು ಮ್ಯಾಲೇನೋ ಇಂಥ ಕಾಂಪೌಂಡ್ ಐತಲ್ರಿ, ಅದ್ರ ಮೇಲೇನೋ ಹತ್ತು ಕುಂತಿದ್ಲು ಏನೋ ಜಿಗುದ್ಲು ಗೊತ್ತಿಲ್ಲ ರೀ. ತಲೆ ಎಷ್ಟು ನೋವಾಗ್ಬಿಟ್ಟತ್ರಿಪ್ಪ ಆಕಿದು. ಇವತ್ತು ದವಾಖಾನಿಗೆ ಹೋಗ್ಬೇಕಂತ ಹೇಳಿದ್ರೆ ಇವತ್ತು ಹಬ್ಬ ಒಂದು, ದವಾಖಾನೆ ಎಲ್ಲ ಸೂಟಿ ಅದಾವ್ರಿ. ಇವತ್ತು ನಾಳೆ ಹೋಗ್ಬೇಕು ರೀ. ಅದು ಒಂದು ನನಗೆ ಭಾಳ ಬೇಜಾರಾತ್ರಿ. ನನ್ನ ತವ್ರ ಮನೆಯೊಳಗೆಲ್ಲ ಹುಡುಗಿ ಹಾಕ್ಯಂದು ಅವರೆಲ್ಲ ಖುಷಿಲಿಂತ್ರ ಇದ್ರು, ಅದೊಂದು ಖುಷಿಯಾಗಿತ್ತು. ರಾತ್ರಿ ದಿಕ್ಕಿ ನೋಡೋದ್ರಾಗ ಅಂದ್ರೆ ಭಾಳ ಬೇಜಾರಾಗ್ಬಿಡ್ತು ನನಗಂತೂ. ಎಷ್ಟು ನೋವಾಗೈತೆ ಗೊತ್ತೇನ್ರಿ, ಭಾಳ ನೋವಾಗೈತ್ರಿ ಪಾಪ. ನಾವು ಹೊಡಿತೀವಿ ಬೈತೀವಿ ಅಂತಂದು ಹೇಳಿ ಆಕಿನ ಅಷ್ಟು ನೋವು ತೋರಿಸ್ಕೋವಲ್ರಿ. ಅದು ನಿನ್ನೆ ರಾತ್ರಿ ಆಗಿದ್ದು ಸ್ವಲ್ಪ, ಮತ್ತು ಬೆಳಗ್ಗೆ ಇಳಿದ್ರಾಗ ಎಷ್ಟು ಆಗ್ಬಿಟ್ಟೈತ್ರಿ ಅದು. ನನಗಂತ ನೋಡಿ ಒಂಥರ ಇದಾದಂಗೆ ಆಗತ್ಬಿಡ್ತು ರೀ. ಇರಲಿ ರೀ, ನಾಳೆ ದವಾಖಾನೆ ತೆಗಿತಂದ್ರೆ ಆಕೆ ಹೋಗಿ ತೋರಿಸ್ಕೊಂಬರ್ತೀನಿ. ಇವಾಗ ಹೋಗಿ ಅಮ್ಮರ ಮನ್ಯಾಗ ಗ್ಯಾರ್ವಿನ
ಅಟೆಂಡ್ ಮಾಡೋಣ್ರಿ. ಅಲ್ಲಿ ಏನೇನು ನಡೆಯತ್ತಾರೆ ಅತ್ತಿ ಏನೇನಿಲ್ಲ, ಆಮೇಲೆ ಯಾರ್ಯಾರು ಬಂದಾರ ಎಲ್ಲನೂ ಹೋಗಿ ನೋಡೋಣ್ರಿ. ಸೊ ಈ ಬ್ಲಾಗ್ ಒಳಗೆಲ್ಲ ಮುಂದೆ ನೆಕ್ಸ್ಟ್ ಬ್ಲಾಗ್ ಒಳಗೆ ನೋಡೋಣ್ರಿ ನಾವು ಅಮ್ಮರ ಮನೆಗೆ ಅದೆಲ್ಲ ಗ್ಯಾರಿಗೆ ಹೋಗೋದು. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ರೀ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.